ಶಿವರಾಜ್. ನಾನು ಇವತ್ತು ಏನು ಹೇಳ್ತಾ ಇದ್ದೇನೆಂದರೆ, ನಮ್ಮ ಮಾತು ಕೇಳಿ ಪಾಠದ ಗ್ರಾಮರ್ ಕನ್ನಡ ವ್ಯಾಕರಣವನ್ನು ಹೇಳುತ್ತೇನೆ. ಅದರಲ್ಲಿ ಯಾವ ಟಾಪಿಕ್ ಅಂದರೆ ಏಕವಚನ ಬಹುವಚನವನ್ನು ಇವತ್ತು ನಾನು ನೀಟಾಗಿ ನಿಮಗೆ ಹೇಳಿಕೊಡುತ್ತೇನೆ. ನೀವು ಯಾರ್ಯಾರು 5ನೇ ಕ್ಲಾಸ್ ಇದ್ದೀರಾ ಅವರು ಇದನ್ನು ವಿಡಿಯೋನ ನೋಡಿ ಅರ್ಥ ಮಾಡ್ಕೊಳ್ಳಿ. ಎಕ್ಸಾಮಿಗೆ ಭಾಳ ಇಂಪಾರ್ಟೆಂಟ್ ಆಗಿದೆ ಇದು. 5ನೇ ತರಗತಿಯ ವಚನಗಳು ಗ್ರಾಮರ್ ನಮ್ಮ ಮಾತು ಕೇಳಿ ಪಾಠ. ಆನೆಯು ಎಲ್ಲರ ಮೆಚ್ಚುಗೆಯನ್ನು ಗಳಿಸಿತು. ಕಾಡಿನಲ್ಲಿ ಕಾಡಿನಲ್ಲಿ ವಿವಿಧ ರೀತಿಯ ಪ್ರಾಣಿಗಳು ವಾಸವಾಗಿದ್ದವು. ಮೇಲಿನ ವಾಕ್ಯವನ್ನು ಒಂದ್ಸಲ ಓದಿ. ಆನೆ ಎಂಬುದು ಆನೆ ಸೂಚಿಸುತ್ತದೆ. ಪ್ರಾಣಿಗಳು ಎಂಬುದು ಒಂದಕ್ಕಿಂತ ಹೆಚ್ಚು ಎಂಬುದನ್ನು ಸೂಚಿಸುತ್ತದೆ. ಜಿಂಕೆ ಎಂಬುದು ಒಂದು ಇದ್ದರೆ ಅದನ್ನು ಏಕವಚನ. ಜಿಂಕೆಗಳು ಎಂಬುದು ಒಂದಕ್ಕಿಂತ ಹೆಚ್ಚು ಇದ್ದರೆ ಅದನ್ನು ಬಹುವಚನ ಎನ್ನುವರು. ಜಿಂಕೆ ಎಂಬುದು ಒಂದು ಇದ್ದರೆ ಅದು ಏಕವಚನ. ಜಿಂಕೆಗಳು ಎಂಬುದು ಒಂದಕ್ಕಿಂತ ಹೆಚ್ಚು ಇದ್ದರೆ ಅದನ್ನು ಬಹುವಚನ ಎನ್ನುವುದು. ಉದಾಹರಣೆಗೆ ಪತ್ರಗಳು, ನಾಯಕರು, ತಮ್ಮಂದಿರು, ರೈತರು, ಮನೆಗಳು, ಎತ್ತುಗಳು. ಪತ್ರಗಳು, ನಾಯಕರು, ತಮ್ಮಂದಿರು, ರೈತರು, ಮನೆಗಳು, ಎತ್ತುಗಳು. ಉದಾಹರಣೆಗೆ ಶಾಲೆಗಳು, ಮಿತ್ರರು, ವಿಷಯಗಳು, ಪುಸ್ತಕಗಳು. ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ನೀಟಾಗಿ ನಿಮ್ಮ ನೋಟ್ಸಲ್ಲಿ ಬರ್ಕೊಳ್ಳಿ. 5ನೇ ತರಗತಿ ವೆರಿ ವೆರಿ ಇಂಪಾರ್ಟೆಂಟ್ ಇದು ವಚನಗಳು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಇನ್ನೊಬ್ಬರಿಗೆ ಅರ್ಥ ಆಗಲಿ 5ನೇ ತರಗತಿಯವರಿಗೆ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.